ಇದೀಗ ದರ್ಶನ್ ಅವರಿಗೆ ದೊಡ್ಡ ಸಂಕಷ್ಟಗಳಿದ್ರೂ ಯಾರನ್ನೂ ಮರೆಯುವುದಿಲ್ಲ ಎನ್ನುವುದಕ್ಕೆ ಇದೇ ಸಾಕ್ಷಿ. ಹೌದು, ಟಿ.ಜಿ. ನಂದೀಶ್ ಅವರ ಕುಟುಂಬಕ್ಕೆ ಕರೆ ಮಾಡಿ ದರ್ಶನ್ ಹೇಳಿದ್ದೇನು ಗೊತ್ತಾ? ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ದರ್ಶನ್ ಅವರು ವಿವಾಹ ವಾರ್ಷಿಕೋತ್ಸವದ ದಿನ ಪತ್ನಿ ಹಾಗೂ ಮಗನನ್ನ ಭೇಟಿಯಾಗಿದ್ದಾರೆ. ಆದರೆ ಸೆಂಟ್ರಲ್ ಜೈಲಿನಲ್ಲಿರೋ ನಟ ದರ್ಶನ್ಗೆ ಒಳ ಸಂದರ್ಶನಕ್ಕೆ ಅನುಮತಿ ಹಿನ್ನೆಲೆ ಪರಪ್ಪನ ಅಗ್ರಹಾರದಲ್ಲಿ ಹೊಸ ಸಮಸ್ಯೆ ಶುರುವಾಗಿದೆ. ದರ್ಶನ್ ಕುಟುಂಬಕ್ಕೆ ಅನುಮತಿ ಸಿಕ್ಕಿರುವ ಬೆನ್ನಲ್ಲೇ ಕೈದಿಗಳ ಭೇಟಿಗೆ ಬರುವ ಕೆಲ ಕುಟುಂಬಸ್ಥರು ನವೆಂಬರ್ 19ರಂದೇ ನೇರವಾಗಿ ಮನವಿ ಸಲ್ಲಿಸಿದ್ದಾರೆ. ತಮಗೂ ಒಳ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನವಿ ಕೋರಿದ್ದಾರೆ. ಇದಲ್ಲದೆ ಕೆಲ ಕೈದಿಗಳು ಖುದ್ದು ಜೈಲಾಧಿಕಾರಿಗಳ ಬಳಿ ಮನವಿ ಮಾಡಿದ್ದು, ಈ ನಡುವೆ ಒಳ ಸಂದರ್ಶನದ ರೂಲ್ಸ್ ಬಗ್ಗೆ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಂದ ಕುಟುಂಬಸ್ಥರಿಗೆ ಅರಿವು ಮೂಡಿಸಿದ್ದಾರೆ. ಒಳ ಸಂದರ್ಶನದ ಬಗ್ಗೆ ತಿಳಿಸಿದ ಬಳಿಕ ಕೆಲ ಕುಟುಂಬಸ್ಥರು ತಟಸ್ಥರಾಗಿದ್ದು, 4-5 ಮಂದಿ ಮಾತ್ರ ಕೈದಿಗಳು ಬರವಣಿಗೆಯಲ್ಲಿ ಮನವಿ ಕೊಟ್ಟಿದ್ದಾರೆ. ಸದ್ಯ ಇದಕ್ಕೆ ಸ್ಪಷ್ಟ ಕಾರಣ ಏನು ಎಂಬುದರ ಬಗ್ಗೆ ಪರಿಶೀಲನೆ ಮಾಡುವಂತೆ ಸೂಚನೆ ನೀಡಲಾಗಿದೆ. ಕಾರಣ ನಿಜವಾಗಿದ್ದಲ್ಲಿ, ಕೈದಿಗೆ ಸಮಸ್ಯೆ ಇದ್ದಲ್ಲಿ ಬಿಡಲು ಹಿರಿಯ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. 2 ಶಂಕಿತ ಉಗ್ರರು ಹಾಗೂ ಓರ್ವ ನಕ್ಸಲ್ ವ್ಯಕ್ತಿಗೆ ಒಳ ಸಂದರ್ಶನಕ್ಕೆ ಅನುಮತಿ ನೀಡಲಾಗಿದೆ. ಜೈಲಿಗೆ ಕುಟುಂಬ ಭೇಟಿ ವಿಚಾರದಲ್ಲಿ ಮಾನಸಿಕ ಸಮಸ್ಯೆ ಉಳ್ಳ ಕೈದಿಗಳ ಕುಟುಂಬಸ್ಥರಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ಕೌನ್ಸೆಲಿಂಗ್ ವೈದ್ಯರಿಂದ ತಪಾಸಣೆ ಮಾಡಿಸಿ ಕುಟುಂಬಸ್ಥರ ಭೇಟಿಗೆ ಅವಕಾಶ ನೀಡಲಾಗುತ್ತೆ. ಈ ಮೂಲಕ ಡಿಜಿ ಅಲೋಕ್ ಕುಮಾರ್ ಜೈಲಾಧಿಕಾರಿಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಭೇಟಿಯಾಗಿ ಹೋದ ಬಳಿಕ ಬ್ಯಾರಕ್ನಲ್ಲಿ ದರ್ಶನ್ ಮೌನಕ್ಕೆ ಜಾರಿದ್ದಾರೆ ಎನ್ನಲಾಗಿದೆ. ಸಹಚರರ ಜೊತೆಗೂ ಹೆಚ್ಚು ಮಾತನಾಡದೆ ಭಾವುಕರಾಗಿದ್ದು, ತಂದಿದ್ದ ಹಣ್ಣುಗಳು ಸಹ ತಿನ್ನದೆ ಬ್ಯಾರಕ್ನ ಕಬೋರ್ಡ್ನಲ್ಲಿ ಕವರಿಟ್ಟು ಬೇಸರದಲ್ಲಿದ್ದಾರೆ ನಟ ದರ್ಶನ್. ಎಲ್ಲರೂ ಶಾಕ್. ಹೌದು, ಡಿ ಬಾಸ್ ದರ್ಶನ್ಗೆ ಇಷ್ಟೆಲ್ಲ ನೋವುಗಳಿದ್ರೂ ಜೈಲಿನಲ್ಲಿದ್ದರೂ ಸಿನಿಮಾ ಸ್ನೇಹಿತರನ್ನ ಬಿಡುವುದಿಲ್ಲ. ಇದೀಗ ಟಿ.ಜಿ. ನಂದೀಶ್ ಅವರ ಕುಟುಂಬಕ್ಕೆ ಕರೆ ಮಾಡಿ ಟಿ.ಜಿ. ನಂದೀಶ್ ಅವರಿಗೆ ಶಾಂತಿ ಕೋರಿ ಅವರ ಕುಟುಂಬಕ್ಕೆ ಧೈರ್ಯ ತುಂಬಿ 4 ಸಮಾಧಾನದ ಮಾತುಗಳನ್ನು ಹೇಳಿದ್ದಾರೆ. ಹಾಗಿದ್ರೆ ನೀವು ಕೂಡ ಟಿ.ಜಿ. ನಂದೀಶ್ ಅವರ ಆತ್ಮಕ್ಕೆ ರಿಪ್ ಅಂತ ಕಮೆಂಟ್ ಮಾಡಿ.